ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 3 ದಿನಗಳಷ್ಟೇ ಬಾಕಿ ಇದೆ. ಇಂಥ ಸುಗಳಿಗೆಯಲ್ಲಿ ಬಾಲರಾಮನ ಮತ್ತೊಂದು ಫೋಟೋ ರಿಲೀಸ್ ಆಗಿದೆ. ಈ ಫೋಟೋದ ಇಂಪಾರ್ಟೆನ್ಸ್ ಏನು ಮತ್ತೆ ಏನೆಲ್ಲ ನಮಗೆ ಕಾಣಿಸೋದಕ್ಕೆ ಸಿಗ್ತಾ ಇದೆ ಎಲ್ಲದರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಬಾಲರಾಮನ ಪ್ರಭಾವಳಿಯಲ್ಲಿ ದಶಾವತಾರ ಕಂಡು ಬಂದಿದೆ. ವಿಷ್ಣುವಿನ ದಶಾವತಾರ ಕೂರ್ಮ, ಮತ್ಸ್ಯ, ಕಲ್ಕಿ, ವಾಮನ ಸೇರಿ ಅನೇಕ ಅವತಾರಗಳನ್ನ ಅಲ್ಲಿ ಕೆತ್ತಲಾಗಿದೆ. ಇಷ್ಟು ಮಾತ್ರ ಅಲ್ಲ, ವಿಷ್ಣುವಿನ ಆಯುಧಗಳು ಅಂತ ಹೇಳಲಾಗುತ್ತಲ್ಲ, ಶಂಖ, ಚಕ್ರ, ಗದ ಇದೆಲ್ಲವನ್ನ ಕೂಡ ಅಲ್ಲಿ ಕೆತ್ತಲಾಗಿದೆ. ಬಹಳ ಸೊಗಸಾಗಿ ಕಾಣಿಸ್ತಾ ಇದೆ. ಏಕಶಿಲಾ ಮೂರ್ತಿ, ಬಾಲರಾಮನ ಬಂಟ ಹನುಮನ ಕೆತ್ತನೆಯನ್ನ ಕೂಡ ಅಲ್ಲಿ ಅತ್ಯಂತ ಆಕರ್ಷಕವಾಗಿ ನಾವು ಕಾಣಬಹುದು. ಎಕ್ಸ್ಪ್ಲೈನ್ ಮಾಡ್ತಾ ನಾನು ಹೋಗ್ತೀನಿ. ಆ ಇಡೀ ಫೋಟೋದ ಸಿಗ್ನಿಫಿಕೆನ್ಸ್ ಏನು, ಏನೇನು ಕೇಂದ್ರ ಬಿಂದುವಾಗಿದೆ ಎಲ್ಲದರ ಮಾಹಿತಿ ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಇಡೀ ಫೋಟೋದಲ್ಲಿ ಆ ಬಾಲರಾಮನ ವಿಗ್ರಹ ಏನಿದೆ ಅದರ ಮೇಲೆ ಇರುವಂತಹ ಪ್ರಭಾವಳಿಯಲ್ಲಿ ಪರಮೇಶ್ವರನ ಕೆತ್ತನೆ ಆಗಿದೆ, ಅಂದ್ರೆ ಈಶ್ವರನ ಕೆತ್ತನೆ ಆಗಿದೆ. ಈಶ್ವರನನ್ನ ಯಾಕೆ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ, ರಾಮ ಹಿಂದೆ ತ್ರೇತಾಯುಗದಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದೆ ಈಶ್ವರನಿಗೆ. ಅದೇ ಕಾರಣಕ್ಕೆ ರಾಮೇಶ್ವರದಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು ಅನ್ನುವಂತಹ ಪುರಾಣದ ಐತಿಹ್ಯ ಕೂಡ ಇದೆ. ಈಶ್ವರ ರಾಮನ ಇಷ್ಟ ದೇವರು ಆಗಿದ್ದ ಕಾರಣಕ್ಕೋಸ್ಕರ ಆ ಪ್ರಭಾವಳಿಯಲ್ಲಿ ಈಶ್ವರನನ್ನ ಕೂಡ ನಾವು ಗಮನಿಸಬಹುದು. ಹಾಗೆ ರೈಟ್ ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ಕೂಡ ನಾವು ಓಂ ಅನ್ನ ಅಲ್ಲಿ ಕೆತ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಓಂಗೆ ಅದರದ್ದೇ ಆದಂತಹ ಸಿಗ್ನಿಫಿಕೆನ್ಸು ಸಂಸ್ಕೃತದಲ್ಲಿ ಇದೆ. ಕೇವಲ ಓಂನ ಉಚ್ಚಾರಣೆ ಮಾಡೋದ್ರಿಂದ ಇಡೀ ದೇಹದಲ್ಲಿ ಒಂದು ರೀತಿ ವೈಬ್ರೇಷನ್ ಬರುತ್ತೆ ಅನ್ನೋದು ಸೈಂಟಿಫಿಕ್ಲಿ ಕೂಡ ಪ್ರೂವ್ ಆಗಿದೆ. ಸೊ ಅದಕ್ಕೂ ಕೂಡ ಅಲ್ಲಿ ಸ್ಥಾನ ಸಿಕ್ಕಿದೆ. ಆ ಪ್ರಭಾವಳಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹಾಗೆ ರಾಮ ಸೂರ್ಯವಂಶಸ್ಥ ಆಗಿರೋದ್ರಿಂದ ಸೂರ್ಯನನ್ನ ಕೂಡ ಅಲ್ಲಿ ಕೆತ್ತಲಾಗಿದೆ. ಆಮೇಲೆ ರಾಮನಿಗೆ ಸಂಬಂಧಪಟ್ಟಂತಹ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಆಯುಧಗಳು ಶಂಖ, ಚಕ್ರ, ಗದ ಎಲ್ಲವೂ ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಕೆಲವನ್ನ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಎಷ್ಟು ಅದ್ಭುತವಾಗಿ ಇಡೀ ವಿಗ್ರಹದ ಕೆತ್ತನೆ ಮೂಡಿ ಬಂದಿದೆ, ಎಷ್ಟು ಸೊಗಸಾಗಿ ಕೆತ್ತನೆ ಮೂಡಿ ಬಂದಿದೆ ಅಂತ. ಆಮೇಲೆ ಇನ್ನೊಂದು ಕಡೆಗೆ ಇವತ್ತು ಆ ಫೋಟೋ ಹೇಗೆ ಕಾಣಿಸ್ತಾ ಇದೆ, ವಿಗ್ರಹ ಹೇಗೆ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಒಂದು ಫೋಟೋ ಕೂಡ ಲಭ್ಯ ಆಗಿದೆ. ಕೆಂಪು ವರ್ಣದ ಹೂವಿನ ಅಲಂಕಾರವನ್ನ ಬಾಲರಾಮನಿಗೆ ಮಾಡಲಾಗಿದೆ. ನಮ್ಮೆಲ್ಲರಿಗೂ ಗೊತ್ತು ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳಿ. ಸೊ ಆ ಬಾಲರಾಮನ ತಲೆಯ ಮೇಲೆ, ಶಿರದ ಮೇಲೆ ಅಲ್ಲಿ ಕಮಲದ ಹೂವನ್ನ ಕೂಡ ಇಡಲಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಇಡೀ ಈ ವಿಗ್ರಹದ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಅಲ್ಲಿ ಬಿಲ್ಲು ಹಾಗೂ ಬಾಣವನ್ನ ಇನ್ನೂ ಜೋಡಿಸಿಲ್ಲ. ಸೊ ಬೇಕಾದಾಗ ಅದನ್ನು ತೆಗೆದಿಟ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳಾಗಿರುವಂತಹ ಕಮಲಾಕರ್ ಭಟ್ರೆ ಸಂಪರ್ಕದಲ್ಲಿದ್ದಾರೆ. ಗುರುಜಿ ನಮಸ್ಕಾರ. ಈಗಾಗಲೇ ನಾವು ಬಾಲರಾಮನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಪ್ಡೇಟ್ ಅನ್ನ ಪಡ್ಕೊಳ್ತಾ ಇದ್ದೀವಿ. ಈಗ ಒಂದು ಫೋಟೋ ಲಭ್ಯ ಆಗಿದೆ, ಅದರಲ್ಲಿ ದಶಾವತಾರವನ್ನ ಪ್ರಭಾವಳಿಯಲ್ಲಿ ಕೆತ್ತಲಾಗಿರೋದನ್ನು ಗಮನಿಸ್ತಾ ಇದೀವಿ. ಇದರ ಮಹತ್ವ ಏನು, ಆಮೇಲೆ ದಶಾವತಾರದ ಸಿಗ್ನಿಫಿಕೆನ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸನಾತನ ಪರಂಪರೆಯಲ್ಲಿ ದಶಾವತಾರಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಆದ್ರಿಂದ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಪರಶುರಾಮ, ರಾಮ ಹೀಗೆ ದಶಾವತಾರದ ಕಲ್ಪನೆಗಳನ್ನ ನಾವು ಕೊಟ್ಟಿರತಕ್ಕಂಥದ್ದು. ರಾಮ ಎಲ್ಲ ಅವತಾರಗಳಲ್ಲೂ ಕೂಡ ರಾಮನಿದ್ದ, ರಾಮನ ಈ ಎಲ್ಲ ಅವತಾರಗಳ ಮೂಲ ರಾಮ ಅಂತ ನಾವು ಅತ್ಯಂತ ಸುಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಜೊತೆಗೆ ಏನು ಅಂತ ಕೇಳಿದ್ರೆ, ಅಲ್ಲಿ ವಿಶೇಷವಾಗಿ ನೀವು ಹೇಳಿದ್ರಿ ಕಮಲ ಅಂತ, ಸಾಕ್ಷಾತ್ ಅತ್ಯಂತ ಕಮಲನಾಭ ಅಂತ ಹೇಳಿ ಕರೀತಕ್ಕಂಥದ್ದು ವಿಷ್ಣುವಿಗೆ. ವಿಶೇಷವಾಗಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇವರು ಮೂರು ಕೂಡ ಬೇರೆಯವರಲ್ಲ ಅಂತಕ್ಕಂಥ ಪ್ರತಿರೂಪು ಕೂಡ ರಾಮ ಮಂದಿರದಲ್ಲಿ ಕಾಣುವುದರಿಂದ ಈ ದಶಾವತಾರಗಳಲ್ಲಿ ಒಂದೊಂದು ಅವತಾರಗಳಲ್ಲಿ ಕೂಡ ಭಗವಂತ ಅವತರಿಸಿ ರಾಮಾವತಾರದಲ್ಲಿ ತನ್ನ ಆದರ್ಶತನವನ್ನು ತೋರಿದ್ರಿಂದ ಅವನಿಗೆ ಮರ್ಯಾದಾ ಪುರುಷೋತ್ತಮ ಅಂತಕ್ಕಂಥ ಹೆಸರು ಬಂತು. ಆದ್ರಿಂದ ಸಾಲಿಗ್ರಾಮ ಶಿಲೆಯ ಏಕಶಿಲಾ ವಿಗ್ರಹ ಬಾಲರಾಮನನ್ನು ಕಾಣ್ತಾ ಇರತಕ್ಕಂಥ ವ್ಯವಸ್ಥೆಗಳು, ಅದು ಕೂಡ ಗರ್ಭಗುಡಿಯಲ್ಲಿ ಒಂದೇ ಮೂರ್ತಿಯನ್ನು ಕಾಣ್ತೇವೆ. ನಾವು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ, ಉದಾಹರಣೆಗೆ ಈಶ್ವರನ ದೇವಸ್ಥಾನಕ್ಕೆ ಹೋದ್ರೆ ಪಾರ್ವತಿ ಗುಡಿ ಒಟ್ಟಿಗೆ ಇರ್ತಕ್ಕಂಥದ್ದು, ಅಥವಾ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋದ್ರೆ ಲಕ್ಷ್ಮೀನಾರಾಯಣ ಒಟ್ಟಿಗೆ ಇರ್ತಕ್ಕಂಥದ್ದು. ಆದ್ರೆ ಇಲ್ಲ ಹಾಗಲ್ಲ, ಬಾಲರಾಮ ಬಾಲಾವಸ್ಥೆಯಲ್ಲಿ ಇರುವುದರಿಂದ ಒಂದು ಗರ್ಭಗುಡಿಯಲ್ಲಿ ಒಂದೇ ವಿಗ್ರಹವನ್ನು ಇಡತಕ್ಕಂತ ಪ್ರಕ್ರಿಯೆಗಳನ್ನ ಮಾಡಿರುವಂತ ವ್ಯವಸ್ಥೆಗಳನ್ನು ಕಾಣ್ತೇವೆ. ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಅಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಟಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಆ ಪಟ್ಟಿಯನ್ನ ಕಳಚಲಾಗಲ್ಲ ಅನ್ನೋದು ನಮ್ಗೆಲ್ರಿಗೂ ತಿಳಿದಿರುವಂತಹ ಸಾಮಾನ್ಯ ವಿಚಾರ. ಬಟ್ ಇದರ ಮಹತ್ವ, ಆಗಮಶಾಸ್ತ್ರದಲ್ಲಿ ಇದಕ್ಕೆ ಯಾವ ರೀತಿ ಸ್ಥಾನಮಾನ ಇದೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಕಮಲಾಕರ್ ಭಟ್ರೆ. ಖಂಡಿತ ಯಾವುದೇ ದೇವತಾ ಸಂಪೂರ್ಣವಾದಂತಹ ದೇವದೃಷ್ಟಿ, ರಾಜದೃಷ್ಟಿ ಮತ್ತು ಗುರುದೃಷ್ಟಿ ನೇರವಾಗಿ ಮನುಷ್ಯನಿಗೆ ಬೀಳಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಗಮನಿಸ್ತೇವೆ. ಈಗ
ಉದಾಹರಣೆಗೆ ನೀವು ನೋಡೋದಾದ್ರೆ ಮೈಸೂರಿನ ಮಹಾರಾಜರ ಇಡೀ ಕುಡಿಯನ್ನ, ಇಡೀ ಅವರ ಪರಂಪರೆಯನ್ನು ನೋಡಿದಾಗ ಅವರೆಲ್ಲರೂ ಕೂಡ ಕನ್ನಡಕವನ್ನು ಹಾಕ್ತಾರೆ. ಕಣ್ಣಿಗೆ ದೋಷ ಇದೆ ಅಂತಲ್ಲ, ರಾಜದೃಷ್ಟಿ ನೇರವಾಗಿ ಪ್ರಜೆಗಳ ಮೇಲೆ ಬೀಳಬಾರ್ದು ಅಂತಕ್ಕಂತಹ ದೃಷ್ಟಿಯಿಂದ, ಮತ್ತೆ ಜೊತೆಗೆ ದೇವದೃಷ್ಟಿ ಮನುಷ್ಯರ ಮೇಲೆ ನೇರವಾಗಿ ಬೀಳಬಾರದು ಅಂತಕ್ಕಂತಹ ದೃಷ್ಟಿಯಿಂದಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಕಲಾಹವನ ಅಂತ ಇದೆ, ಚತುರ್ನವತಿ ಕಲಾಹವನ ಅಂತ ಕರೆಯಲ್ಪಡುತ್ತದೆ. 94 ಕಲೆಗಳನ್ನ ಆ ರಾಮನ ವಿಗ್ರಹಕ್ಕೆ ಮಂತ್ರೋಕ್ತವಾಗಿ ತುಂಬುವಂತ ಪ್ರಕ್ರಿಯೆಗಳು, ಅಂದ್ರೆ ಸಕಾರಾತ್ಮಕವಾದಂತಹ ವ್ಯವಸ್ಥೆಗಳು. ರಾಮನಿಗೆ ಮಂತ್ರೋಕ್ತವಾಗಿ ಪೂಜೆಯನ್ನು ಮಾಡಬೇಕು. ಮಂತ್ರೋಕ್ತವಾಗಿ ಪೂಜೆ ಮಾಡಿದಾಗ ಕಲಾ ಸಾನ್ನಿಧ್ಯ ಎನ್ನುವಂಥದ್ದು ಉಂಟಾಗ್ತದೆ. ಅಂದ್ರೆ ಈ ಸೃಷ್ಟಿಕ್ರಮ, ಸ್ಥಿತಿಕ್ರಮ ಮತ್ತು ಸಂಹಾರ ಕ್ರಮ ಎನ್ನುವಂತ 3 ಕ್ರಮಗಳು, ಅಂದ್ರೆ ಹೊಸದಾದಂತಹ ದೇವಾಲಯವನ್ನು ನಿರ್ಮಾಣ ಮಾಡುವಾಗ ಸೃಷ್ಟಿಕ್ರಮದಿಂದಲೂ, ಹಾಗೆ ಇದ್ದಂತಹ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡುವಾಗ ಸ್ಥಿತಿಕ್ರಮದಿಂದಲೂ, ಅಥವಾ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಲಯಕ್ರಮದಿಂದಲೂ ಕೂಡ ಮಾಡಬೇಕು ಅಂತ ಹೇಳಿದೆ. ಆದ್ದರಿಂದ ಚತುರ್ನವತಿ ಕಲಾಹವನವನ್ನ ಮಾಡಿದ ನಂತರದಲ್ಲಿ ಅಲ್ಲಿ ವಿಶೇಷವಾದಂತಹ ಕೂಷ್ಮಾಂಡ ಛೇದನ, ದರ್ಪಣಗಳಿಂದ ಆ ವಿಗ್ರಹದ ದೃಷ್ಟಿಯನ್ನು ನೋಡಿದ ನಂತರದಲ್ಲಿ ಆ ಕ್ರೂರ ದೃಷ್ಟಿ ಎನ್ನುವಂಥದ್ದು ಮಾಯವಾಗಿ ಸೌಮ್ಯ ದೃಷ್ಟಿ ಭಕ್ತರ ಮೇಲೆ ಬೀಳಬೇಕು ಅಂತಕ್ಕಂತಹ ವ್ಯವಸ್ಥೆಗಳಿಂದ ಮುಂಚಿನ ದಿನ ವಿಶೇಷವಾಗಿ ಆ ರಾಮನಿಗೆ ಬೇರೆ ಬೇರೆ ರೀತಿಯಾದ ಅಧಿವಾಸವನ್ನು ಮಾಡತಕ್ಕಂಥ ವ್ಯವಸ್ಥೆಗಳು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಕೆಮಿಕಲ್ ರಿಯಾಕ್ಷನ್ ಹೇಗಾಗುತ್ತೋ ಹಾಗೆ ಶಿಲೆಗೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ದ್ರವ್ಯಗಳನ್ನು ಹಾಕಿದಾಗ ದೈವ ಕಲೆ ಬರುತ್ತೆ. ಕ್ಷೀರಾದಿವಾಸ ಇರ್ಬೋದು, ರತ್ನಾದಿವಾಸಗಳಿರ್ಬೋದು, ವಸ್ತ್ರಾದಿವಾಸಗಳಿರ್ಬೋದು, ಚಿತ್ರಪಟಾದಿವಾಸಗಳಿರ್ಬೋದು, ಜಲಾದಿವಾಸಗಳಿರ್ಬೋದು, ಇವೆಲ್ಲದರಲ್ಲೂ ಕೂಡ ಆ ವಿಗ್ರಹಗಳನ್ನ ಇಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಸಂಸ್ಕಾರಾದಿಗಳನ್ನ ಮಾಡಿ ತದನಂತರದಲ್ಲಿ ವಾಸ್ತರಾಕ್ಷುಗ್ನ ಎಂತಕ್ಕಂತಹ ವ್ಯವಸ್ಥೆಗಳನ್ನ ಮಾಡಿ ತದನಂತರದಲ್ಲಿ ಕುಟ್ಟನ, ತಾಡನ, ಭೇದನ ಅಂತಕ್ಕಂಥ 3 ದೋಷಗಳು ಬರುತ್ತೆ ಅಂತ. ಈಗ ಒಂದು ಶಿಲ್ಪಿ ವಿಗ್ರಹವನ್ನು ಮಾಡುವಾಗ ಅದನ್ನ ಒಡಿತಾನೆ, ಶಿಲೆಯನ್ನು ಒಡಿತಾನೆ. ಒಡೆದಾಗ ಅದು ದೋಷ ಅಂತ ಹೇಳಲ್ಪಡುತ್ತೆ ಶಾಸ್ತ್ರದಲ್ಲಿ. ಅದರ ಜೊತೆಗೆ ಕುಟ್ಟನ, ಅದನ್ನ ಕುಟ್ಟುತ್ತಾನೆ. ಕುಟ್ಟಿದಾಗಲೂ ಕೂಡ ಬೇರೆ ರೀತಿಯಾಗಿರ್ತಕ್ಕಂಥ ಇದು ತಾಡನ, ಅದನ್ನು ಸುತ್ತಿಗೆಯಿಂದ ಬಡಿತಾರೆ. ಆ ದೋಷಗಳ ನಿವೃತ್ತಿಗಾಗಿ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಪ್ರಾಯಶ್ಚಿತ್ತ ಹವನಗಳಿದೆ. ಆ ಪ್ರಾಯಶ್ಚಿತ್ತ ಹೋಮಾದಿಗಳನ್ನು ಮಾಡಿದಾಗ ಆ ದೋಷಗಳು ನಿವೃತ್ತಿ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಶಿಲ್ಪಿಗೆ ಕೊಡಬೇಕಾದಂತಹ ಮರ್ಯಾದೆಯನ್ನ ಕೊಟ್ಟು ಆತ ವಿಶೇಷವಾಗಿರ್ತಕ್ಕಂಥ ವಿಶ್ವಕರ್ಮನ ಪ್ರತಿರೂಪವೇ ಎನ್ನುವುದಾಗಿ ಎನಿಸಿ ಅವನಿಗೆ ಮರ್ಯಾದೆಗಳನ್ನು ಇಟ್ಟು ಅವನಿಂದ ಹಸ್ತಾಂತರವನ್ನು ಪಡ್ಕೋಬೇಕು. ಯಾವಾಗಲೂ ಕೂಡ ಆ ಮೂರ್ತಿಯನ್ನು ಅವನು ಯಾವುದೇ ಒಳ್ಳೇದಾಗ್ಲಿ, ಜಗತ್ತಿಗೆ ಒಳ್ಳೆಯದನ್ನ ಈ ವಿಗ್ರಹ ಮಾಡ್ಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಾರ್ಥನೆ ಮಾಡಿ ಆ ವಿಗ್ರಹವನ್ನ ಪಡೆದುಕೊಳ್ತಕ್ಕಂಥ ವ್ಯವಸ್ಥೆಗಳು ಧಾರ್ಮಿಕ ವ್ಯವಸ್ಥೆಗಳಲ್ಲಿದೆ. ಅದನ್ನ ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿದ ನಂತರದಲ್ಲಿಯೇ ಆ ಕಣ್ಣಿಗೆ ಕಟ್ಟಿದಂತಹ ಬಟ್ಟೆಯನ್ನು ತೆಗಿತಕ್ಕಂತಹ ಪ್ರಕ್ರಿಯೆಗಳು ದರ್ಪಣ ದರ್ಶನ ಅಂತ ಕರಿತೇವೆ. ಕನ್ನಡಿಗೆ ದರ್ಪಣ ಅಂತ ಹೆಸರು. ಕನ್ನಡಿಯನ್ನ ಎದುರು ಭಾಗದಲ್ಲಿಟ್ಟು ಆ ಭಗವಂತನಾಗಿರ್ತಕ್ಕಂಥ ರಾಮನ ದರ್ಶನ, ರಾಮನ ದೃಷ್ಟಿ ಕನ್ನಡಿಯ ಮೇಲೆ ಬಿದ್ದ ನಂತರದಲ್ಲಿ ಸಾಮಾನ್ಯ ಭಕ್ತರಿಗೆ ಅದನ್ನು ನೋಡ್ತಕ್ಕಂಥ ವ್ಯವಸ್ಥೆಗಳನ್ನ ಧಾರ್ಮಿಕ ವ್ಯವಸ್ಥೆ ಕಲ್ಪಿಸಿ ಕೊಡುತ್ತೆ. ರೈಟ್ ಗುರುಜಿ, ಧನ್ಯವಾದ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಗಮನಿಸ್ತಾ ಇದ್ವಿ ನಾವು ಒಂದಷ್ಟು ಮಹತ್ವ ಏನು ಅನ್ನೋದನ್ನ ತಿಳಿಸ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಅರವಿಂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಬಾಲರಾಮನ ಒಂದಷ್ಟು ಮುಖ ಲಕ್ಷಣಗಳು ಕಾಣಿಸ್ತಾ ಇದೆ. ಬಹಳ ಸೊಗಸಾಗಿ ಆ ವಿಗ್ರಹ ಮೂಡಿ ಬಂದಿರೋದನ್ನ ಗಮನಿಸಬಹುದು ನಾವು. ಇವತ್ತಿನ ವಿಧಿವಿಧಾನಗಳು ಜೊತೆಗೆ ಸದ್ಯಕ್ಕೆ ದೇವಸ್ಥಾನದ ಆವರಣದಲ್ಲಿ ಯಾವ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತಾ ಇದೆ? ಒಂದು ಬಹಳ ಮುಖ್ಯವಾದಂತಹ ವಿಚಾರ, ಈಗೇನು ರಾಮಲಲ್ಲಾ ಮೂರ್ತಿಯನ್ನ ಆ ಫೋಟೋವನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಇದು ಬಹಳ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದ ತಮಿಳುನಾಡು, ಕರ್ನಾಟಕ, ಆಂಧ್ರ ಈ ಭಾಗದ ದೇವಸ್ಥಾನಗಳ ವಿಗ್ರಹಗಳು ಯಾವ ರೂಪದಲ್ಲಿರುತ್ತೆ ಅದೇ ರೀತಿಯಲ್ಲಿ ಇರುತ್ತೆ. ನಿಮಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ, ಉತ್ತರ ಭಾರತದ ಕಡೆಗೆ ಬಂದರೆ ದೇವತೆಗಳಲ್ಲಿ ಆ ರೀತಿಯಾದಂತಹ ಕೆತ್ತನೆಗಳಿರಲ್ಲ. ಪ್ರಭಾವಳಿ ಏನಿದೆ ಆ ಪ್ರಭಾವಳಿ ಸಮೇತ ಏಕಶಿಲೆಯಲ್ಲಿ ಕೆತ್ತಿರ್ತಕ್ಕಂಥದ್ದು. ಹಾಗಾಗಿ ಈಗ ಸನಾತನ ಧರ್ಮದಲ್ಲಿ ಆ ಶಿಲೆಯ ಮಹತ್ವ ಏನು, ಆ ಕೆತ್ತನೆಯ ಮಹತ್ವ ಏನು ಅಂತಂದ್ಬಿಟ್ಟು ಗುರುಗಳು ಮಾತನಾಡ್ತಾ ಇದ್ರು. ಇದರ ಜೊತೆಗೆ ನಾನು ಆಗಲೇ ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದೀನಿ, ಈಗ ಪ್ರಮುಖವಾಗಿ ಔಷಧ ದಿವಸ ಅಂತ ಮಾಡಿದ್ರು. ಇವತ್ತು ಬೆಳಗ್ಗೆ ಕಷಾಯಗಳಿಂದ ದೇವರಿಗೆ ಅಭಿಷೇಕವನ್ನು ಮಾಡುವಂಥದ್ದು. ಅದಾದ ನಂತರ ಕೇಸರಿ ದಿವಸ ಅಂತ ಅಂದ್ಬಿಟ್ಟು ಮಾಡಿದ್ರು. ಕೇಸರಿ ದಿವಸ ಆದ ನಂತರ ಧಾನ್ಯ ದಿವಸ ಅಂತ ಕೂಡ ಇವತ್ತು ಸಾಯಂಕಾಲ ಮಾಡ್ತಾರೆ. ಪ್ರತಿಯೊಂದರಿಂದಲೂ ಕೂಡ ದೇವರಿಗೆ ಪೂಜೆಯನ್ನು ಮಾಡಲಾಗುತ್ತೆ, ಅಭಿಷೇಕವನ್ನು ನೆರವೇರಿಸಲಾಗುತ್ತೆ. ಆ ಎಲ್ಲ ಕಾರ್ಯಗಳು ಕೂಡ ಪ್ರಮುಖವಾಗಿ ಧಾರ್ಮಿಕ ಪಂಡಿತರು ಏನಿದ್ದಾರೆ ಶಾಸ್ತ್ರೋಕ್ತವಾಗಿ ಯಾವ್ಯಾವ ಗಳಿಗೆಗೆ ಯಾವ್ಯಾವ ಮುಹೂರ್ತಕ್ಕೆ ಏನೇನು ನಡಿಬೇಕು ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಭಕ್ತಾದಿಗಳು ಬರ್ತಾ ಇದ್ದಾರೆ, ಭಕ್ತಾದಿಗಳು ದೂರದಿಂದ ರಾಮ ಮಂದಿರದ ದರ್ಶನವನ್ನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಒಳಗಡೆಗೆ ಹೋಗೋದಕ್ಕಾಗಿಲ್ಲ. ಆದರೆ ಆ ವಿಗ್ರಹ ಏನು ಸಿಕ್ಕಿದೆ, ನಮಗೆ ಫೋಟೋ ಸಿಕ್ಕಿದೆ, ಅದು ಎಲ್ಲ ಕಡೆಯಲ್ಲೂ ಕೂಡ ಅದನ್ನೇ ನೋಡಿ ನಮಗೆ, ನಾವು ತುಂಬ ಜನರನ್ನ ಮಾತಾಡಿಸ್ತಾ ಇದ್ದೆ, ನಮಗಿದೇ ಸಾಕು, ಇಲ್ಲಿ ಮಂದಿರವನ್ನು ನೋಡ್ತೀವಿ, ಮೊಬೈಲ್ನಲ್ಲಿ ಫೋಟೋ ನೋಡ್ತೀವಿ, ದೇವರನ್ನೇ ನೋಡ್ದಂಗೆ ಆಯಿತು ಅಂತಂದ್ಬಿಟ್ಟು. ಆಮೇಲೆ ಬಟ್ಟೆಯನ್ನು ಕಟ್ಟಿದ್ದಾರೆ. ಅವತ್ತಿನ ದಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿನ ನೇತ್ರ ಮಿಲನ ಅಂತ ಆಗಬೇಕಂತ. ಅಂದರೆ ದೇವರು ಭಕ್ತಾದಿಗಳನ್ನ, ಭಕ್ತರು ದೇವರನ್ನ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು.
ಅಲ್ಲಿಯ ತನಕ ಅದರ ಪ್ರಭಾವ ಕುಗ್ಗಬಾರದು ಅನ್ನೋ ಕಾರಣಕ್ಕೋಸ್ಕರ ಆ ಬಟ್ಟೆಯನ್ನು ಕಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅಂದರೆ ಒಂದು ವಿಗ್ರಹಕ್ಕೆ ಯಾವ ರೀತಿ ಪೂಜೆ ಪುನಸ್ಕಾರಗಳಾಗುತ್ತೋ ಅದೇ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಬಟ್ ಆ ಕಣ್ಣು ಪಟ್ಟಿಯನ್ನು ಮಾತ್ರ ತೆರೆಯಲ್ಲ. ರೈಟ್. ಧನ್ಯವಾದ ಅರವಿಂದ್ ತಮ್ಮ ಮಾಹಿತಿಗಾಗಿ.